ಸದನದಲ್ಲಿ ಇದು ಹನಿ ಟ್ರಾಪ್ ಆಗಿದೆ ಅಂತಕ್ಕಂಥದ್ದನ್ನ ಅವರೇ ಸ್ವತಃ ಒಪ್ಕೊಂಡಾಗ ಅವ್ರಿಗೆ ಗೊತ್ತಿರ್ತದೆ ಯಾರು ಮಾಡಿದ್ದಾರೆ ಅಂತೇಳಿ ಏನು ಎತ್ತ ಅಂತೇಳಿ. ಅವರು ಧೈರ್ಯವಾಗಿ ಇಂಥವ್ರು ಮಾಡಿದ್ದಾರೆ ಅಂತಕ್ಕಂಥ ಹೇಳೋದನ್ನ ಅವ್ರು ಮಾಡಬೇಕು. ನಾವು ಹೋರಾಟ ಮಾಡೋದು, ಅಪೋಸಿಷನ್ ಪಾರ್ಟಿ ಹೋರಾಟ ಮಾಡೋದು ಮುಖ್ಯ ಅಲ್ಲ. ಇಲ್ಲಿ ನಾವು ಮಾಡ್ತಾ ಇರತಕ್ಕಂಥದ್ದು ಚುನಾಯಿತ ಪ್ರತಿನಿಧಿಗಳಿಗೆ ಈ ರೀತಿ ಆದರೆ ಸರ್ವೇ ಸಾಮಾನ್ಯರ ಜನರಿಗೆ ಇನ್ನು ಯಾವ ರೀತಿ ರಕ್ಷಣೆಯನ್ನು ಕೊಡ್ತಾರೆ. ಇಲ್ಲಿ ಎಲ್ಲ ಬ್ಲ್ಯಾಕ್ ಮೇಲ್ ಆದಂಗೆ ಆಗ್ತಾ ಇದೆ. ಅದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಈಗೇನು ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅವರು ರೈಟಿಂಗಲ್ಲಿ ಕೊಡಬೇಕು ಅಂತೇಳಿ. ಆ ಹೋಮ್ ಮಿನಿಸ್ಟರ್ ಯಾಕೆ ಹೇಳ್ತಾರೆ ಅನ್ನೋದು ಗೊತ್ತಾಗಲ್ಲ. ಸದನದಲ್ಲೇ ಹೇಳಿದ ಮೇಲೆ ಅದು ಸದನದ ಸೊತ್ತದು. ಅದು ಹೇಳಿದ ತಕ್ಷಣ ಸೋ ಮೋಟೋ ಮಾಡಬೇಕು. ಯಾವ್ದು ಈಗ ಅಕಸ್ಮಾತ್ ನಮಗೆ ಕೊಡೋದೇ ಇಲ್ಲ ಅಂತ ಹೇಳಿ ರಾಜಣ್ಣ ಅಂತ ಹೇಳಿದ್ರೆ ಈಗ ರಾಜಣ್ಣದು ತಪ್ಪಾಗ್ತದೆ. ಈಗ ಆಲ್ರೆಡಿ ಸದನದ ಸೊತ್ತಾಗಿರೋದ್ರಿಂದ ಈಗಾಗಲೇ ತನಿಖೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಯಾರಿಂದ ಮಾಡ್ತೀರಿ ಏನು ಅಂತಕ್ಕಂಥದ್ದನ್ನ ಅವ್ರು ಹೇಳಬೇಕು. ಈಗಾಗಲೇ ಏನು ಹೇಳಿದ್ದಾರೆ, ಹಲವಾರು ರಾಜ್ಯದ ನಾಯಕರುಗಳು, ರಾಷ್ಟ್ರದ ನಾಯಕರುಗಳು ಎಲ್ಲರೂ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದಾಗ ಇದರಲ್ಲಿ ಮುಚ್ಚಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರು ತಪಸ್ಸಾಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಈ ಸದನದ ಗೌರವ, ರಾಜ್ಯದ ಗೌರವ ಆಗಿ ಇರಬೇಕು ಅಂತಕ್ಕಂಥದ್ದು ಅಭಿಪ್ರಾಯ. ನೋಡಿ, ಯಾರ ಮೇಲಾರು ಹನಿ ಟ್ರಾಪ್ ಆಗಲಿ, ಯಾರ ಮೇಲಾರು ಮಾಡಿರಲಿ, ಮಾಡಿದ್ರೆ ತಪ್ಪು ಅಂತಕ್ಕಂಥದ್ದನ್ನ ಈ ಸದನ ಎತ್ತಿಡಿಬೇಕು. ತಪ್ಪಸ್ಥರಿಗೆ ಶಿಕ್ಷೆ ಆಗಬೇಕು. ನೋಡಿ, ಈಗ ನಾವು ಬೇಡ ಅಂದ್ರೂ ಪರ್ಸೆಂಟೇಜ್ ಅವ್ರು ಮಾಡ್ಕೋತಾರೆ. ಇದು ನನ್ನ ಪ್ರಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಪಾಪ್ಯುಲೇಷನ್ ಆಧಾರದಲ್ಲಿ ಓಲೈಕೆಗೆ ಬಡ್ಜೆಟ್ ಮಾಡ್ತಕ್ಕಂಥದ್ದಲ್ಲ. 224 ಕ್ಷೇತ್ರಗಳಿಗೂ ಸಮಾನವಾಗಿ ಮಾಡಬೇಕು. ಇವರು 224 ಕ್ಷೇತ್ರಕ್ಕೆ ಸಮಾನವಾಗಿ ಕೊಟ್ಟಿರೋದೇನು ಅಂದ್ರೆ ಗ್ಯಾರಂಟಿ ದುಡ್ಡನ್ನ 224ಕ್ಕೆ ಸಮಾನವಾಗಿ ಕೊಟ್ಟಿದ್ದಾರೆ. ಬಿಟ್ರೆ ಅಭಿವೃದ್ಧಿ, ರಸ್ತೆ ಇರ್ಬೋದು, ಶಾಲೆ ಇರ್ಬೋದು, ಶಿಕ್ಷಣ ಇರ್ಬೋದು, ಇನ್ನು ಬೇರೆ ಇರಿಗೇಷನ್ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಿಗೂ ಕೊಟ್ಟಿಲ್ಲ. ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂದ್ರೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಯವರು. ಕಾಂಗ್ರೆಸ್ ಪಕ್ಷಕ್ಕಲ್ಲ, 138, 140 ಜನಕ್ಕಲ್ಲ, 224 ಕೂಡ ಈ ರಾಜ್ಯ, ನಾನು ಮುಖ್ಯಮಂತ್ರಿ, ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಬರಬೇಕು. ಪಕ್ಷದ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಬಡ್ಜೆಟ್ ಮಾಡಿರ್ತಕ್ಕಂಥ ತಪ್ಪು ಅಂತಕ್ಕಂಥ ಅಭಿಪ್ರಾಯ. ಬೆಲೆ ಏರಿಕೆ ಇವೆಲ್ಲ ಇದೆ. ಇಂಥ ಸಂದರ್ಭದಲ್ಲಿ ಶಾಸಕರಿಗೆ 100% ಸ್ಯಾಲರಿ ಹೈಕ್ ಬೇಕಾಗಿತ್ತ ಸರ್? ನೋಡ್ರಿ, ನಮಗೆ ₹1 ಸ್ಯಾಲರಿ ಬೇಡ. ಈಗಲೇ ಹೇಳ್ತಿರ್ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬಿಡ್ಲಿ. ನಾವು TA DA ನಾವು ಹೋಗ್ತೀವಲ್ಲ, ನಾಟಿಕೆ ಪಾಟಿಕೆ ಅವೆಲ್ಲ ಕೊಡ್ತೀವಲ್ಲ, ಅದನ್ನ ಕೊಟ್ಬಿಟ್ರೆ ಸಾಕು, ನಮ್ಗೆ ಸಂಬಳನೇ ಬೇಡ. ಇವತ್ತು 7th ಪೇನಲ್ಲಿ 30,000 ಕೋಟಿ ರೂಪಾಯಿನ ಇವತ್ತು ಈ ರಾಜ್ಯದಲ್ಲಿ ಎಂಪ್ಲಾಯೀಸ್ ಕೊಟ್ಟಿದ್ದಾರೆ. ಇವತ್ತು ಗ್ಯಾರಂಟಿಗೆ 59-60 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನೀವು ಸ್ಯಾಲರಿ ಬಗ್ಗೆ ಇರ್ತೀರಿ, 7th ಪೇ ಯಾಕೆ ಕೊಡ್ಬೇಕಂದ್ರೆ? ನಾವು ಜನಸೇವೆ ಮಾಡ್ತಕ್ಕಂಥದ್ದು, ನಾವು ಇದು ಮಾಡ್ತಕ್ಕಂಥದ್ದು ಕೊಡಬೇಕು ಅಂತ ನಾನು ಹೇಳೋದಿಲ್ಲ, ಕೊಡಬಾರ್ದು. ಬಟ್ ನಾವು ಓಡಾಡ್ತೀವಲ್ಲ, ಓಡಾಡ್ತಕ್ಕಂಥದಕ್ಕೆ ನಮಗೆ TAD ಏನು ಬೇಡ, ಏನು ಬೇಡ. ನಮ್ಗೆ ಕೊಡ್ತಕ್ಕಂಥದಕ್ಕೆ ಪೆಟ್ರೋಲು, ಅಲ್ಲಿ ಆಗ್ತಕ್ಕಂಥ ಖರ್ಚುಗಳು ಕೊಟ್ಬಿಟ್ರೆ ನಮ್ಗೆ ₹1 ಸಂಬಳನೂ ಬೇಡ. ಅದನ್ನ ಮಾಡಲಿ ಅವರು. ಓಕೆ, ಥ್ಯಾಂಕ್ ಯು.